ಗುಂಡೊಡ್ಕೊಂಡು ಸತ್ತಿದ್ದೇನೆ ಅಂತ ಪತ್ರಿಕೆಯಲ್ಲಿ ನೋಡಿದೆ. ನಿಜವಾಗ್ಲೂ ಕೂಡ ಆ ರೀತಿ ಗುಂಡೊಡೆದು ನೋಡ್ಕೊಂಡಿರ್ತಕ್ಕಂಥ ಅವನು ಹೇಳಿ ಎದುರಿಸಬೇಕು. ಇಡಿಯನ್ ಮೇಲಿಂದ ಬಂದಿಲ್ಲ, ಕಾನೂನಿಗೆ ಎಲ್ಲರೂ ಒಂದೇ. ಇವನು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಹಲವಾರು ರಾಜಕಾರಣಿಗಳ ಕೈವಾಡ ಇದೆ ಅಂತಕ್ಕಂಥದ್ದು ನನಗೂ ಅನುಮಾನ ಇದೆ. ಅದು ತನಿಖೆ ಆಗ್ತದೆ, ತನಿಖೆನಲ್ಲಿ ಹೊರಹೊಮ್ಮುತ್ತದೆ. ಹೊರಹೊಮ್ಮಿದಾಗ ಸತ್ಯತೆ ಗೊತ್ತಾಗ್ತದೆ ರಾಜ್ಯದ ಜನತೆಗೆ ಅಂತಕ್ಕಂಥದ್ದು. ರಾಜಕಾರಣಿಗಳು ಕೇಂದ್ರದ ನಾಯಕರ, ರಾಜ್ಯದ ನಾಯಕರ, ಪಕ್ಕದ ನೆರೆಹೊರೆ ರಾಜ್ಯದ ನಾಯಕರ, ರಾಜಕಾರಣಿಗಳು ಕೇಂದ್ರ ರಾಜ್ಯ ಅಂತ ಇಲ್ಲ, ಎಲ್ಲಾ ರಾಜಕಾರಣಿಗಳು ನನಗೆ ಗೊತ್ತಿರಂಗೆ ಅವನು ಥ್ರೂ ರಿಯಲ್ ಎಸ್ಟೇಟ್ಗೆ ಬಂಡವಾಳ ಹಾಕಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿರೋ ಪ್ರಕಾರ ಹೆಸರುಗಳನ್ನ ಈಗಲೇ ಬಯಲು ಮಾಡ್ತಕ್ಕಂಥದ್ದು ಸರಿಯಲ್ಲ. ಕೆಲವೇ ದಿನಗಳಲ್ಲಿ ಹೆಸರುಗಳನ್ನ ಅವರು ಬಯಲು ಮಾಡ್ತಾರೆ. ಆಗ ಇದು ಎರಡನೇ ಆತಂಕ. ಮೊದಲು ನಮ್ಮ ಹೆಗ್ಗಡೆ ಆಗಿದ್ದಂತ ಇದು ನೋಡಿದೆ, ಆಗ್ಲೂ ಯಾರ್ಯಾರು ಫೋರ್ಸ್ ಮಾಡಿ ಯಾರಿಗೋಸ್ಕರ ಸತ್ರು ಏನು ಅನ್ನೋದು ಜಾಗೃತ ಆಗಿದೆ. ಈ ತನಿಖೆಯಲ್ಲಿ ನಿಜವಾಗಿ ಯಾರು ಇದರಲ್ಲಿ ಹಿಂದೆ ಇದ್ದಾರೆ ಅವರನ್ನ ನಿಜವಾದ ಹೆಸರನ್ನ ಬಯಲು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಥ್ಯಾಂಕ್ ಯು. ಗುಂಡೊಡ್ಕೊಂಡು ಸತ್ತಿದ್ದೇನೆ ಅಂತ ಪತ್ರಿಕೆಯಲ್ಲಿ ನೋಡಿದೆ. ನಿಜವಾಗ್ಲೂ ಕೂಡ ಆ ರೀತಿ ಗುಂಡೊಡೆದು ನೋಡ್ಕೊಂಡಿರ್ತಕ್ಕಂಥ ಅವನು ಹೇಳಿ ಎದುರಿಸಬೇಕು. ಇಡಿಯನ್ ಮೇಲಿಂದ ಬಂದಿಲ್ಲ, ಕಾನೂನಿಗೆ ಎಲ್ಲರೂ ಒಂದೇ. ಇವನು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಹಲವಾರು ರಾಜಕಾರಣಿಗಳ ಕೈವಾಡ ಇದೆ ಅಂತಕ್ಕಂಥದ್ದು ನನಗೂ ಅನುಮಾನ ಇದೆ. ಅದು ತನಿಖೆ ಆಗ್ತದೆ, ತನಿಖೆನಲ್ಲಿ ಹೊರಹೊಮ್ಮುತ್ತದೆ. ಹೊರಹೊಮ್ಮಿದಾಗ ಸತ್ಯತೆ ಗೊತ್ತಾಗ್ತದೆ ರಾಜ್ಯದ ಜನತೆಗೆ ಅಂತಕ್ಕಂಥದ್ದು. ರಾಜಕಾರಣಿಗಳು ಕೇಂದ್ರದ ನಾಯಕರ, ರಾಜ್ಯದ ನಾಯಕರ, ಪಕ್ಕದ ನೆರೆಹೊರೆ ರಾಜ್ಯದ ನಾಯಕರ, ರಾಜಕಾರಣಿಗಳು ಕೇಂದ್ರ ರಾಜ್ಯ ಅಂತ ಇಲ್ಲ, ಎಲ್ಲಾ ರಾಜಕಾರಣಿಗಳು ನನಗೆ ಗೊತ್ತಿರಂಗೆ ಅವನು ಥ್ರೂ ರಿಯಲ್ ಎಸ್ಟೇಟ್ಗೆ ಬಂಡವಾಳ ಹಾಕಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿರೋ ಪ್ರಕಾರ ಹೆಸರುಗಳನ್ನ ಈಗಲೇ ಬಯಲು ಮಾಡ್ತಕ್ಕಂಥದ್ದು ಸರಿಯಲ್ಲ. ಕೆಲವೇ ದಿನಗಳಲ್ಲಿ ಹೆಸರುಗಳನ್ನ ಅವರು ಬಯಲು ಮಾಡ್ತಾರೆ. ಆಗ ಇದು ಎರಡನೇ ಆತಂಕ. ಮೊದಲು ನಮ್ಮ ಹೆಗ್ಗಡೆ ಆಗಿದ್ದಂತ ಇದು ನೋಡಿದೆ, ಆಗ್ಲೂ ಯಾರ್ಯಾರು ಫೋರ್ಸ್ ಮಾಡಿ ಯಾರಿಗೋಸ್ಕರ ಸತ್ರು ಏನು ಅನ್ನೋದು ಜಾಗೃತ ಆಗಿದೆ. ಈ ತನಿಖೆಯಲ್ಲಿ ನಿಜವಾಗಿ ಯಾರು ಇದರಲ್ಲಿ ಹಿಂದೆ ಇದ್ದಾರೆ ಅವರನ್ನ ನಿಜವಾದ ಹೆಸರನ್ನ ಬಯಲು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಥ್ಯಾಂಕ್ ಯು. ಗುಂಡೊಡ್ಕೊಂಡು ಸತ್ತಿದ್ದೇನೆ ಅಂತ ಪತ್ರಿಕೆಯಲ್ಲಿ ನೋಡಿದೆ. ನಿಜವಾಗ್ಲೂ ಕೂಡ ಆ ರೀತಿ ಗುಂಡೊಡೆದು ನೋಡ್ಕೊಂಡಿರ್ತಕ್ಕಂಥ ಅವನು ಹೇಳಿ ಎದುರಿಸಬೇಕು. ಇಡಿಯನ್ ಮೇಲಿಂದ ಬಂದಿಲ್ಲ, ಕಾನೂನಿಗೆ ಎಲ್ಲರೂ ಒಂದೇ. ಇವನು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಹಲವಾರು ರಾಜಕಾರಣಿಗಳ ಕೈವಾಡ ಇದೆ ಅಂತಕ್ಕಂಥದ್ದು ನನಗೂ ಅನುಮಾನ ಇದೆ. ಅದು ತನಿಖೆ ಆಗ್ತದೆ, ತನಿಖೆನಲ್ಲಿ ಹೊರಹೊಮ್ಮುತ್ತದೆ. ಹೊರಹೊಮ್ಮಿದಾಗ ಸತ್ಯತೆ ಗೊತ್ತಾಗ್ತದೆ ರಾಜ್ಯದ ಜನತೆಗೆ ಅಂತಕ್ಕಂಥದ್ದು. ರಾಜಕಾರಣಿಗಳು ಕೇಂದ್ರದ ನಾಯಕರ, ರಾಜ್ಯದ ನಾಯಕರ, ಪಕ್ಕದ ನೆರೆಹೊರೆ ರಾಜ್ಯದ ನಾಯಕರ, ರಾಜಕಾರಣಿಗಳು ಕೇಂದ್ರ ರಾಜ್ಯ ಅಂತ ಇಲ್ಲ, ಎಲ್ಲಾ ರಾಜಕಾರಣಿಗಳು ನನಗೆ ಗೊತ್ತಿರಂಗೆ ಅವನು ಥ್ರೂ ರಿಯಲ್ ಎಸ್ಟೇಟ್ಗೆ ಬಂಡವಾಳ ಹಾಕಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿರೋ ಪ್ರಕಾರ ಹೆಸರುಗಳನ್ನ ಈಗಲೇ ಬಯಲು ಮಾಡ್ತಕ್ಕಂಥದ್ದು ಸರಿಯಲ್ಲ. ಕೆಲವೇ ದಿನಗಳಲ್ಲಿ ಹೆಸರುಗಳನ್ನ ಅವರು ಬಯಲು ಮಾಡ್ತಾರೆ. ಆಗ ಇದು ಎರಡನೇ ಆತಂಕ. ಮೊದಲು ನಮ್ಮ ಹೆಗ್ಗಡೆ ಆಗಿದ್ದಂತ ಇದು ನೋಡಿದೆ, ಆಗ್ಲೂ ಯಾರ್ಯಾರು ಫೋರ್ಸ್ ಮಾಡಿ ಯಾರಿಗೋಸ್ಕರ ಸತ್ರು ಏನು ಅನ್ನೋದು ಜಾಗೃತ ಆಗಿದೆ. ಈ ತನಿಖೆಯಲ್ಲಿ ನಿಜವಾಗಿ ಯಾರು ಇದರಲ್ಲಿ ಹಿಂದೆ ಇದ್ದಾರೆ ಅವರನ್ನ ನಿಜವಾದ ಹೆಸರನ್ನ ಬಯಲು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಥ್ಯಾಂಕ್ ಯು. ಗುಂಡೊಡ್ಕೊಂಡು ಸತ್ತಿದ್ದೇನೆ ಅಂತ ಪತ್ರಿಕೆಯಲ್ಲಿ ನೋಡಿದೆ. ನಿಜವಾಗ್ಲೂ ಕೂಡ ಆ ರೀತಿ ಗುಂಡೊಡೆದು ನೋಡ್ಕೊಂಡಿರ್ತಕ್ಕಂಥ ಅವನು ಹೇಳಿ ಎದುರಿಸಬೇಕು. ಇಡಿಯನ್ ಮೇಲಿಂದ ಬಂದಿಲ್ಲ, ಕಾನೂನಿಗೆ ಎಲ್ಲರೂ ಒಂದೇ. ಇವನು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಹಲವಾರು ರಾಜಕಾರಣಿಗಳ ಕೈವಾಡ ಇದೆ ಅಂತಕ್ಕಂಥದ್ದು ನನಗೂ ಅನುಮಾನ ಇದೆ. ಅದು ತನಿಖೆ ಆಗ್ತದೆ, ತನಿಖೆನಲ್ಲಿ ಹೊರಹೊಮ್ಮುತ್ತದೆ. ಹೊರಹೊಮ್ಮಿದಾಗ ಸತ್ಯತೆ ಗೊತ್ತಾಗ್ತದೆ ರಾಜ್ಯದ ಜನತೆಗೆ ಅಂತಕ್ಕಂಥದ್ದು. ರಾಜಕಾರಣಿಗಳು ಕೇಂದ್ರದ ನಾಯಕರ, ರಾಜ್ಯದ ನಾಯಕರ, ಪಕ್ಕದ ನೆರೆಹೊರೆ ರಾಜ್ಯದ ನಾಯಕರ, ರಾಜಕಾರಣಿಗಳು ಕೇಂದ್ರ ರಾಜ್ಯ ಅಂತ ಇಲ್ಲ, ಎಲ್ಲಾ ರಾಜಕಾರಣಿಗಳು ನನಗೆ ಗೊತ್ತಿರಂಗೆ ಅವನು ಥ್ರೂ ರಿಯಲ್ ಎಸ್ಟೇಟ್ಗೆ ಬಂಡವಾಳ ಹಾಕಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿರೋ ಪ್ರಕಾರ ಹೆಸರುಗಳನ್ನ ಈಗಲೇ ಬಯಲು ಮಾಡ್ತಕ್ಕಂಥದ್ದು ಸರಿಯಲ್ಲ. ಕೆಲವೇ ದಿನಗಳಲ್ಲಿ ಹೆಸರುಗಳನ್ನ ಅವರು ಬಯಲು ಮಾಡ್ತಾರೆ. ಆಗ ಇದು ಎರಡನೇ ಆತಂಕ. ಮೊದಲು ನಮ್ಮ ಹೆಗ್ಗಡೆ ಆಗಿದ್ದಂತ ಇದು ನೋಡಿದೆ, ಆಗ್ಲೂ ಯಾರ್ಯಾರು ಫೋರ್ಸ್ ಮಾಡಿ ಯಾರಿಗೋಸ್ಕರ ಸತ್ರು ಏನು ಅನ್ನೋದು ಜಾಗೃತ ಆಗಿದೆ. ಈ ತನಿಖೆಯಲ್ಲಿ ನಿಜವಾಗಿ ಯಾರು ಇದರಲ್ಲಿ ಹಿಂದೆ ಇದ್ದಾರೆ ಅವರನ್ನ ನಿಜವಾದ ಹೆಸರನ್ನ ಬಯಲು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಥ್ಯಾಂಕ್ ಯು. ಗುಂಡೊಡ್ಕೊಂಡು ಸತ್ತಿದ್ದೇನೆ ಅಂತ ಪತ್ರಿಕೆಯಲ್ಲಿ ನೋಡಿದೆ. ನಿಜವಾಗ್ಲೂ ಕೂಡ ಆ ರೀತಿ ಗುಂಡೊಡೆದು ನೋಡ್ಕೊಂಡಿರ್ತಕ್ಕಂಥ ಅವನು ಹೇಳಿ ಎದುರಿಸಬೇಕು. ಇಡಿಯನ್ ಮೇಲಿಂದ ಬಂದಿಲ್ಲ, ಕಾನೂನಿಗೆ ಎಲ್ಲರೂ ಒಂದೇ. ಇವನು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಹಲವಾರು ರಾಜಕಾರಣಿಗಳ ಕೈವಾಡ ಇದೆ ಅಂತಕ್ಕಂಥದ್ದು ನನಗೂ ಅನುಮಾನ ಇದೆ.
ಅದು ತನಿಖೆ ಆಗ್ತದೆ, ತನಿಖೆನಲ್ಲಿ ಹೊರಹೊಮ್ಮಿದಾಗ ಸತ್ಯತೆ ಗೊತ್ತಾಗ್ತದೆ ರಾಜ್ಯದ ಜನತೆಗೆ ಅಂತಕ್ಕಂಥದ್ದು. ಈ ರಾಜಕಾರಣಿಗಳು ಕೇಂದ್ರದ ನಾಯಕರ, ರಾಜ್ಯದ ನಾಯಕರ, ಪಕ್ಕದ ನೆರೆಹೊರೆ ರಾಜ್ಯದ ನಾಯಕರ ರಾಜಕಾರಣಿಗಳು ಕೇಂದ್ರ ರಾಜ್ಯ ಅಂತ ಇಲ್ಲ, ಎಲ್ಲಾ ರಾಜಕಾರಣಿಗಳು ನನಗೆ ಗೊತ್ತಿರಂಗೆ ಅವನು ಥ್ರೂ ರಿಯಲ್ ಎಸ್ಟೇಟ್ಗೆ ಬಂಡವಾಳ ಹಾಕಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿರೋ ಪ್ರಕಾರ ಹೆಸರುಗಳನ್ನ ಈಗಲೇ ಬಯಲು ಮಾಡ್ತಕ್ಕಂಥದ್ದು ಸರಿಯಲ್ಲ. ಕೆಲವೇ ದಿನಗಳಲ್ಲಿ ಹೆಸರುಗಳನ್ನ ಅವರು ಬಯಲು ಮಾಡ್ತಾರೆ. ಆಗ ಇದು ಎರಡನೇ ಆತಂಕ. ಮೊದಲು ನಮ್ಮ ಹೆಗ್ಗಡೆ ಆಗಿದ್ದಂತ ಇದು ನೋಡಿದೆ, ಆಗ್ಲೂ ಯಾರ್ಯಾರು ಫೋರ್ಸ್ ಮಾಡಿ ಯಾರಿಗೋಸ್ಕರ ಸತ್ರು ಏನು ಅನ್ನೋದು ಜಾಗೃತಿ ಆಗಿದೆ. ಈ ತನಿಖೆಯಲ್ಲಿ ನಿಜವಾಗಿ ಯಾರು ಇದರಲ್ಲಿ ಹಿಂದೆ ಇದ್ದಾರೆ ಅವರನ್ನ ನಿಜವಾದ ಹೆಸರನ್ನ ಬಯಲು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಥ್ಯಾಂಕ್ ಯು. ಗುಂಡೋಡ್ಕೊಂಡು ಸತ್ತಿದ್ದೇನೆ ಅಂತ ಪತ್ರಿಕೆಯಲ್ಲಿ ನೋಡಿದೆ. ನಿಜವಾಗ್ಲೂ ಕೂಡ ಆ ರೀತಿ ಗುಂಡೋಡೋದು ನೋಡ್ಕೊಂಡಿರ್ತಕ್ಕಂಥದ್ದು ಅವನು ಹೇಳಿ ಎದುರಿಸಬೇಕು. ಇಡಿಎನ್ ಮೇಲಿಂದ ಬಂದಿಲ್ಲ, ಕಾನೂನಿಗೆ ಎಲ್ಲರೂ ಒಂದೇ. ಇವನು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಹಲವಾರು ರಾಜಕಾರಣಿಗಳ ಕೈವಾಡ ಇದೆ ಅಂತಕ್ಕಂಥದ್ದು ನನಗೂ ಅನುಮಾನ ಇದೆ. ಅದು ತನಿಖೆ ಆಗ್ತದೆ, ತನಿಖೆನಲ್ಲಿ ಹೊರಹೊಮ್ಮಿದಾಗ ಸತ್ಯತೆ ಗೊತ್ತಾಗ್ತದೆ ರಾಜ್ಯದ ಜನತೆಗೆ ಅಂತಕ್ಕಂಥದ್ದು. ಈ ರಾಜಕಾರಣಿಗಳು ಕೇಂದ್ರದ ನಾಯಕರ, ರಾಜ್ಯದ ನಾಯಕರ, ಪಕ್ಕದ ನೆರೆಹೊರೆ ರಾಜ್ಯದ ನಾಯಕರ ರಾಜಕಾರಣಿಗಳು ಕೇಂದ್ರ ರಾಜ್ಯ ಅಂತ ಇಲ್ಲ, ಎಲ್ಲಾ ರಾಜಕಾರಣಿಗಳು ನನಗೆ ಗೊತ್ತಿರಂಗೆ ಅವನು ಥ್ರೂ ರಿಯಲ್ ಎಸ್ಟೇಟ್ಗೆ ಬಂಡವಾಳ ಹಾಕಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿರೋ ಪ್ರಕಾರ ಹೆಸರುಗಳನ್ನ ಈಗಲೇ ಬಯಲು ಮಾಡ್ತಕ್ಕಂಥದ್ದು ಸರಿಯಲ್ಲ. ಕೆಲವೇ ದಿನಗಳಲ್ಲಿ ಹೆಸರುಗಳನ್ನ ಅವರು ಬಯಲು ಮಾಡ್ತಾರೆ. ಆಗ ಇದು ಎರಡನೇ ಆತಂಕ. ಮೊದಲು ನಮ್ಮ ಹೆಗ್ಗಡೆ ಆಗಿದ್ದಂತ ಇದು ನೋಡಿದೆ, ಆಗ್ಲೂ ಯಾರ್ಯಾರು ಫೋರ್ಸ್ ಮಾಡಿ ಯಾರಿಗೋಸ್ಕರ ಸತ್ರು ಏನು ಅನ್ನೋದು ಜಾಗೃತಿ ಆಗಿದೆ. ಈ ತನಿಖೆಯಲ್ಲಿ ನಿಜವಾಗಿ ಯಾರು ಇದರಲ್ಲಿ ಹಿಂದೆ ಇದ್ದಾರೆ ಅವರನ್ನ ನಿಜವಾದ ಹೆಸರನ್ನ ಬಯಲು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಥ್ಯಾಂಕ್ ಯು. ಗುಂಡೋಡ್ಕೊಂಡು ಸತ್ತಿದ್ದೇನೆ ಅಂತ ಪತ್ರಿಕೆಯಲ್ಲಿ ನೋಡಿದೆ. ನಿಜವಾಗ್ಲೂ ಕೂಡ ಆ ರೀತಿ ಗುಂಡೋಡೋದು ನೋಡ್ಕೊಂಡಿರ್ತಕ್ಕಂಥದ್ದು ಅವನು ಹೇಳಿ ಎದುರಿಸಬೇಕು. ಇಡಿಎನ್ ಮೇಲಿಂದ ಬಂದಿಲ್ಲ, ಕಾನೂನಿಗೆ ಎಲ್ಲರೂ ಒಂದೇ. ಇವನು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಹಲವಾರು ರಾಜಕಾರಣಿಗಳ ಕೈವಾಡ ಇದೆ ಅಂತಕ್ಕಂಥದ್ದು ನನಗೂ ಅನುಮಾನ ಇದೆ. ಅದು ತನಿಖೆ ಆಗ್ತದೆ, ತನಿಖೆನಲ್ಲಿ ಹೊರಹೊಮ್ಮಿದಾಗ ಸತ್ಯತೆ ಗೊತ್ತಾಗ್ತದೆ ರಾಜ್ಯದ ಜನತೆಗೆ ಅಂತಕ್ಕಂಥದ್ದು. ಈ ರಾಜಕಾರಣಿಗಳು ಕೇಂದ್ರದ ನಾಯಕರ, ರಾಜ್ಯದ ನಾಯಕರ, ಪಕ್ಕದ ನೆರೆಹೊರೆ ರಾಜ್ಯದ ನಾಯಕರ ರಾಜಕಾರಣಿಗಳು ಕೇಂದ್ರ ರಾಜ್ಯ ಅಂತ ಇಲ್ಲ, ಎಲ್ಲಾ ರಾಜಕಾರಣಿಗಳು ನನಗೆ ಗೊತ್ತಿರಂಗೆ ಅವನು ಥ್ರೂ ರಿಯಲ್ ಎಸ್ಟೇಟ್ಗೆ ಬಂಡವಾಳ ಹಾಕಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿರೋ ಪ್ರಕಾರ ಹೆಸರುಗಳನ್ನ ಈಗಲೇ ಬಯಲು ಮಾಡ್ತಕ್ಕಂಥದ್ದು ಸರಿಯಲ್ಲ. ಕೆಲವೇ ದಿನಗಳಲ್ಲಿ ಹೆಸರುಗಳನ್ನ ಅವರು ಬಯಲು ಮಾಡ್ತಾರೆ. ಆಗ ಇದು ಎರಡನೇ ಆತಂಕ. ಮೊದಲು ನಮ್ಮ ಹೆಗ್ಗಡೆ ಆಗಿದ್ದಂತ ಇದು ನೋಡಿದೆ, ಆಗ್ಲೂ ಯಾರ್ಯಾರು ಫೋರ್ಸ್ ಮಾಡಿ ಯಾರಿಗೋಸ್ಕರ ಸತ್ರು ಏನು ಅನ್ನೋದು ಜಾಗೃತಿ ಆಗಿದೆ. ಈ ತನಿಖೆಯಲ್ಲಿ ನಿಜವಾಗಿ ಯಾರು ಇದರಲ್ಲಿ ಹಿಂದೆ ಇದ್ದಾರೆ ಅವರನ್ನ ನಿಜವಾದ ಹೆಸರನ್ನ ಬಯಲು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಥ್ಯಾಂಕ್ ಯು. ಗುಂಡೋಡ್ಕೊಂಡು ಸತ್ತಿದ್ದೇನೆ ಅಂತ ಪತ್ರಿಕೆಯಲ್ಲಿ ನೋಡಿದೆ. ನಿಜವಾಗ್ಲೂ ಕೂಡ ಆ ರೀತಿ ಗುಂಡೋಡೋದು ನೋಡ್ಕೊಂಡಿರ್ತಕ್ಕಂಥದ್ದು ಅವನು ಹೇಳಿ ಎದುರಿಸಬೇಕು. ಇಡಿಎನ್ ಮೇಲಿಂದ ಬಂದಿಲ್ಲ, ಕಾನೂನಿಗೆ ಎಲ್ಲರೂ ಒಂದೇ. ಇವನು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಇದ್ರ ಹಿಂದೆ ಹಲವಾರು ರಾಜಕಾರಣಿಗಳ ಕೈವಾಡ ಇದೆ ಅಂತಕ್ಕಂಥದ್ದು ನನಗೂ ಅನುಮಾನ ಇದೆ. ಅದು ತನಿಖೆ ಆಗ್ತದೆ, ತನಿಖೆನಲ್ಲಿ ಹೊರಹೊಮ್ಮಿದಾಗ ಸತ್ಯತೆ ಗೊತ್ತಾಗ್ತದೆ ರಾಜ್ಯದ ಜನತೆಗೆ ಅಂತಕ್ಕಂಥದ್ದು. ಈ ರಾಜಕಾರಣಿಗಳು ಕೇಂದ್ರದ ನಾಯಕರ, ರಾಜ್ಯದ ನಾಯಕರ, ಪಕ್ಕದ ನೆರೆಹೊರೆ ರಾಜ್ಯದ ನಾಯಕರ ರಾಜಕಾರಣಿಗಳು ಕೇಂದ್ರ ರಾಜ್ಯ ಅಂತ ಇಲ್ಲ, ಎಲ್ಲಾ ರಾಜಕಾರಣಿಗಳು ನನಗೆ ಗೊತ್ತಿರಂಗೆ ಅವನು ಥ್ರೂ ರಿಯಲ್ ಎಸ್ಟೇಟ್ಗೆ ಬಂಡವಾಳ ಹಾಕಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿರೋ ಪ್ರಕಾರ ಹೆಸರುಗಳನ್ನ ಈಗಲೇ ಬಯಲು ಮಾಡ್ತಕ್ಕಂಥದ್ದು ಸರಿಯಲ್ಲ. ಕೆಲವೇ ದಿನಗಳಲ್ಲಿ ಹೆಸರುಗಳನ್ನ ಅವರು ಬಯಲು ಮಾಡ್ತಾರೆ. ಆಗ ಇದು ಎರಡನೇ ಆತಂಕ. ಮೊದಲು ನಮ್ಮ ಹೆಗ್ಗಡೆ ಆಗಿದ್ದಂತ ಇದು ನೋಡಿದೆ, ಆಗ್ಲೂ ಯಾರ್ಯಾರು ಫೋರ್ಸ್ ಮಾಡಿ ಯಾರಿಗೋಸ್ಕರ ಸತ್ರು ಏನು ಅನ್ನೋದು ಜಾಗೃತಿ ಆಗಿದೆ. ಈ ತನಿಖೆಯಲ್ಲಿ ನಿಜವಾಗಿ ಯಾರು ಇದರಲ್ಲಿ ಹಿಂದೆ ಇದ್ದಾರೆ ಅವರನ್ನ ನಿಜವಾದ ಹೆಸರನ್ನ ಬಯಲು ಮಾಡಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಥ್ಯಾಂಕ್ ಯು.